ಶ್ರೀಲ ಪ್ರಭುಪಾದರು ಭಗವದ್ಗೀತೆಯ ಮಹತ್ವ ಮತ್ತು ಅದನ್ನು ಅರ್ಥ ಮಾಡಿಕೊಳ್ಳಲು ಇರಬೇಕಾದ ಭಕ್ತಿಯ ಬಗ್ಗೆ ಸಂದೇಶ ನೀಡಿದ್ದಾರೆ. ಅದರ ಪೂರ್ಣ ಕನ್ನಡ ಅನುವಾದ ಇಲ್ಲಿದೆ. ಭೌತಿಕ ಜಗತ್ತಿನಲ್ಲಿ ನೀವು ಯಾವುದೇ ಒಂದು ವಿಷಯವನ್ನು ಒಂದಲ್ಲ, ಎರಡಲ್ಲ, ಮೂರಲ್ಲ ಅಥವಾ 4 ಬಾರಿ ಪುನರಾವರ್ತಿಸಿದರೆ ಅದು ಬೇಸರ ಮತ್ತು ಅಸಹ್ಯವನ್ನು ಉಂಟು ಮಾಡುತ್ತದೆ. ಆದರೆ ಈ ಹರೇ ಕೃಷ್ಣ ಮಹಾಮಂತ್ರ ಹೇಗೆ ಎಂದು ನೋಡಿ, ನೀವು ಇದನ್ನು ನಿರಂತರವಾಗಿ ಜಪಿಸುತ್ತಲೇ ಇರಬಹುದು. ದಿನದ 24 ಗಂಟೆಗಳ ಕಾಲ ಜಪಿಸಿದರೂ ಇದು ನಿಮಗೆ ಸದಾ ಹೊಸದಾಗಿ ಹಾಗೂ ಉತ್ಸಾಹ ಭರಿತವಾಗಿ ಕಂಗೊಳಿಸುತ್ತದೆ. ಅದೇ ಆಧ್ಯಾತ್ಮಿಕತೆ ಶಕ್ತಿ. ಆದ್ದರಿಂದಲೇ ಇದು ಯಾವುದೇ ಸಾಮಾನ್ಯ ಭೌತಿಕ ವಿಷಯವಲ್ಲ. ಈ ಧ್ವನಿ ನಾಮಸ್ಮರಣೆ ರೇಡಿಯೋದಿಂದ ಬರುವ ಸಾಮಾನ್ಯ ಲೌಕಿಕ ಧ್ವನಿಯಂತಲ್ಲ. ಇದು ಕೂಡ ಒಂದು ಶಬ್ದವೇ ಹೌದು, ಆದರೆ ಇದು ಆಧ್ಯಾತ್ಮಿಕ ಲೋಕದಿಂದ ನೇರವಾಗಿ ಹರಿದು ಬರುತ್ತಿರುವ ಧ್ವನಿ. ಭೌತಿಕ ಜಗತ್ತಿನಲ್ಲಿ ನಾವು ಇಲ್ಲಿಂದ ಹೊರಡಿಸುವ ಶಬ್ದವು ಕೆಲವು 1000 ಮೈಲಿಗಳವರೆಗೂ ಕೇಳಿಸಬಹುದು, ಆದರೆ ಅದಕ್ಕಿಂತ ದೂರ ಸಾಗಲು ಸಾಧ್ಯವಿಲ್ಲ. ಆದರೆ ಈ ಆಧ್ಯಾತ್ಮಿಕ ಧ್ವನಿ ಇದೆಯಲ್ಲ, ಅದು ಲಕ್ಷಾಂತರ ಕೋಟ್ಯಾಂತರ ಮೈಲಿಗಳಷ್ಟು ದೂರದಲ್ಲಿದ್ದರೂ ಕೇಳಿಸುತ್ತದೆ. ಆದರೆ ಅದನ್ನು ಗ್ರಹಿಸಲು ನಮ್ಮ ಬಳಿ ಸರಿಯಾದ ಭಕ್ತಿ ಎಂಬ ಸಾಧನ, ಮನಸ್ಸು ಇರಬೇಕಷ್ಟೆ. ಅದನ್ನೇ ಭಾಗವತ ಪ್ರೇಮ ಎನ್ನುತ್ತಾರೆ. ಯಾರಲ್ಲಿ ಭಗವಂತನ ಮೇಲಿನ ಪ್ರೀತಿ ಹಾಗೂ ಭಕ್ತಿ ಜಾಗೃತವಾಗುತ್ತದೆಯೋ ಅವರಿಗೆ ಮಾತ್ರ ಈ ದಿವ್ಯ ಧ್ವನಿ ಕೇಳಲು ಸಾಧ್ಯ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೀಗೆ ಹೇಳುತ್ತಾನೆ, ನಾನು ನಿನಗೆ ಈ ಪುರಾತನವಾದ ಸಂದೇಶವನ್ನು, ಭಗವದ್ಗೀತೆಯನ್ನು ಉಪದೇಶಿಸುತ್ತಿದ್ದೇನೆ. ಇದನ್ನು ನಾನು ಲಕ್ಷಾಂತರ ವರ್ಷಗಳ ಹಿಂದೆಯೇ ಸೂರ್ಯ ದೇವನಿಗೂ ಹೇಳಿದ್ದೆ. ಆಗ ಅರ್ಜುನ ಕೇಳಬಹುದು, ನೀನು ಇದನ್ನು ನನಗೇಕೆ ಹೇಳುತ್ತಿದ್ದೇಯಾ? ನಾನೇನು ದೊಡ್ಡ ವೇದಾಂತಿಯಲ್ಲ, ಸನ್ಯಾಸಿಯಲ್ಲ, ಆಧ್ಯಾತ್ಮಿಕ ಜ್ಞಾನದಲ್ಲಿ ಅಷ್ಟೊಂದು ಮುಂದುವರಿದವನೂ ಅಲ್ಲ. ಅದಕ್ಕೆ ಕೃಷ್ಣನ ಉತ್ತರ, ಏಕೆಂದರೆ ನೀನು ನನ್ನ ಭಕ್ತ. ಇದರ ಅರ್ಥ, ಭಗವದ್ಗೀತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಭಗವಂತನ ಭಕ್ತರಾಗಬೇಕು. ಕೇವಲ ಲೌಕಿಕ ಬುದ್ಧಿವಂತರು, ನಾಸ್ತಿಕರು, ವಿದ್ವಾಂಸರು ಅಥವಾ ರಾಜಕಾರಣಿಗಳು ಇದನ್ನು ಎಂದಿಗೂ ಗ್ರಹಿಸಲು ಸಾಧ್ಯವಿಲ್ಲ. ಜೇನುತುಪ್ಪದ ಸವಿಯನ್ನು ಸವಿಯಬೇಕಾದರೆ ಜೇನಿನ ಸೀಸದ ಹೊರಭಾಗವನ್ನು ನೆಕ್ಕಿದರೆ ಸಾಲದು. ಸೀಸವನ್ನು ತೆರೆದು ಒಳಗಿರುವ ಜೇನನ್ನು ಸವಿಯಬೇಕು. ಭಕ್ತಿ ಇಲ್ಲದಿದ್ದರೆ ಭಗವದ್ಗೀತೆಯ ನಿಜವಾದ ಸಾರ ನಮಗೆ ದಕ್ಕುವುದಿಲ್ಲ. ಅದಕ್ಕಾಗಿಯೇ ಕೃಷ್ಣನು ಭಗವದ್ಗೀತೆಯಲ್ಲಿ ಅಧ್ಯಾಯ 4 ಶ್ಲೋಕ 34 ಹೀಗೆ ಹೇಳಿದ್ದಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷದಂತಿ ತೇ ಜ್ಞಾನಂ ಜ್ಞಾನಿನಾ ತತ್ವದರ್ಶಿನಃ. ಭಾವಾರ್ಥ, ಸತ್ಯವನ್ನು ಅರಿತಿರುವ ಆಧ್ಯಾತ್ಮಿಕ ಗುರುವಿನ ಬಳಿಗೆ ಹೋಗಿ ಶರಣಾಗಿ ವಿನಮ್ರತೆಯಿಂದ ಪ್ರಶ್ನಿಸಿ ಮತ್ತು ಅವರ ಸೇವೆ ಮಾಡುವುದರ ಮೂಲಕ ಆ ದಿವ್ಯ ಜ್ಞಾನವನ್ನು ಪಡೆದುಕೊಳ್ಳಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ದಯವಿಟ್ಟು ಜಪಿಸಿ 108 ಬಾರಿ ಪ್ರತಿದಿನ. ಹರೇ ಕೃಷ್ಣ.